ಕನ್ನಡ ನಾಡು. ಇದು ಕನ್ನಡಿಗರ ನಾಡಿಮಿಡಿತ. ಬಟ್ ಈಗೇನಾಗಿದ್ರೆ ಮಳೆ ಬಂದಿದೆ, ಮಳೆ ಬಂದರೆ ಎಲ್ಲಿ ಬೇಕಲ್ಲಿ ತಗ್ಗಿದ್ದಾವೆ, ದಿನ್ನಿದ್ದಾವೆ. ಅದಕ್ಕೆ ಮೊನ್ನೆ ಮಹಾನಗರ ಸಾಮಾನ್ಯ ಸಭೆಯಲ್ಲಿ ಇಷ್ಟಂತೇಳಿ ಗ್ರ್ಯಾಂಟ್ ಅಂತ ತೆಗೆದಿಟ್ಟಿದ್ದಾರೆ. ಈಗ ಫಸ್ಟ್ ಏನು ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಗುಂಡಿಗಳಿದಾವೆ ಅದನ್ನು ಮುಚ್ಚಬೇಕು. ಯಾಕಂದರೆ ಈ ತಾಳು ರೋಡಿಗೆ ಕೂಡ ಮೇನ್ ರೋಡಿಗೆ ದೊಡ್ಡ ಗುಂಡಿ ಇದೆ. ರಾತ್ರಿ ಯಾರಾದರೂ ಗೊತ್ತಿಲ್ಲದೆ ಬಂದರೆ ಆ ಗುಂಡಿ ಬಿದ್ದುಬಿಟ್ಟು ಡ್ರೈವರಿಗೆ ಆಗಿಬಿಟ್ರೆ ಅವ್ರ ಪ್ರಾಣನೇ ಹೋಗ್ತಾವೆ. ಅಂಥ ಪರಿಸ್ಥಿತಿ ಆಗದ. ಪಾಪ ಹೆಣ್ಮಕ್ಳು ಹೋಗ್ತಿರ್ತಾರೆ, ಆ ಗುಂಡಿ ಇರ್ತಾವೆ ಗೊತ್ತಿರಲ್ಲ, ಟಕ್ಕಂತ ಹೊಡೆದಾಗ ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ಅವ್ರಿಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋದು, ಆಮೇಲೆ ಭಾಳ ತೊಂದರೆ ಅನುಭವಿಸ್ತಿದ್ದಾರೆ. ದಯವಿಟ್ಟು ಇಲ್ಲಿ ಈ ನಾನು ಮಹಾನಗರ ಪಾಲಿಕೆ ಇವರಿಗೆ ಆಗಲಿ, ಕಮಿಷನರ್ಗೆ ಆಗಲಿ ಮತ್ತು ಮಾನ್ಯ ಶಾಸಕರಾಗಲಿ ಕೇಳೋದೇನೆಂದರೆ, ಫಸ್ಟು ಈಗ ಏನು ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಈಗ ಎಲ್ಲೆಲ್ಲಿ ಗುಂಡಿಗಳಿದಾವೆ ಆ ಗುಂಡಿಗಳನ್ನ ಫಸ್ಟ್ ಫಿಲಪ್ ಆಗ್ಬೇಕು. ಆ ಫಿಲಪ್ ಆದರೆ ಏನಾಗುತ್ತೆ ಅಂದರೆ ಅಟ್ಲೀಸ್ಟ್ ಜನಕ್ಕೆ ತೊಂದರೆ ಆಗ್ಲಾರಂಗೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ವಿದ್ಯಾನಗರವು ಬಳ್ಳಾರಿ ಸುತ್ತಮುತ್ತ ಒಳ ದಾರಿಗಳು ಮತ್ತು ಅಡ್ಡ ರಸ್ತೆಗಳು ಮೇನ್ ರೋಡ್ನಲ್ಲಿ ಡ್ರೈನೇಜ್ ನೀರು ಓಪನ್ ಆಗಿ ಹೋಗ್ತಾ ಇರ್ತದೆ. ಡ್ರೈನೇಜ್ ನೀರು ಹೋದ್ಮೇಲೆ ಡ್ರೈ ಆಗ್ತಿರ್ತದೆ. ಡ್ರೈ ಆದಮೇಲೆ ಬ್ಯಾಕ್ಟೀರಿಯಾ ಎಲ್ಲ ಗಾಳಿ ಬರುತ್ತೆ, ಶ್ವಾಸಕ್ಕೆ ಹೋಗುತ್ತೆ ಮನುಷ್ಯ. ಹೋದ್ಮೇಲೆ ರೋಗ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ದಯವಿಟ್ಟು ಸರ್ಕಾರ ಎಲ್ಲ ರಸ್ತೆಗಳ ಸುವ್ಯವಸ್ಥೆಯಾಗಿ ಕೆಲಸ ಮಾಡಿಕೊಡ್ಬೇಕಂತ ನಾವು ಕೇಳ್ತೇವೆ. ಯಾವ ರಸ್ತೆ ಗುಂಡಿ ಜಾಸ್ತಿ ಇದೆ ಸರ್? ಎಲ್ಲ ರಸ್ತೆಗಳು ಸರ್ ಬಳ್ಳಾರಿ ಭಾಳಷ್ಟು ಇದ್ದಾವೆ. ಈ ವಿದ್ಯಾನಗರ OPD ಹತ್ರ ದೊಡ್ಡ ಡ್ರೈನೇಜ್ ನದಿ ಹೋದಂಗೆ ಹೋಗ್ತದೆ. ಆ ನೀರು ಹೋಗ್ತಿರ್ತೈತೆ, ವೈರಸ್ ಎಲ್ಲ ಹೊರಗಡೆ ಬರುತ್ತೆ, ಮನುಷ್ಯರಿಗೆ ಅದರಿಂದ ರೋಗ ಬರ್ತದೆ, ಹಂಗೆ ಸ್ಟಾರ್ಟ್ ಆಗೋದು. ಮತ್ತು ಇನ್ನೂ ಒಂದು ದನಕರುಗಳು ಪೇಪರ್ ತಿಂತವಲ್ಲ, ಆ ದನಕರುಗಳು ಕೂಡ ಯಾರು ಸಾಕಿರ್ತಾನೋ ಪೋಷಕರು ಅದನ್ನು ಹೊಲಕ್ಕೆ ಹೋಗಿ ಮೇಯಿಸ್ಬೇಕು. ಇಲ್ಲಿ ಬಿಟ್ಟು ಕ್ಯಾನ್ಸರ್ ಬರೋದು ಅದರಿಂದನೇ. ಆ ನೀರು ಕುಡಿತಾವೆ ಡ್ರೈನೇಜ್ ನೀರು, ಇದರಿಂದ ಹಾಲಿನಿಂದ ಕೂಡ ಮನುಷ್ಯನಿಗೆ ಕ್ಯಾನ್ಸರು ಎಲ್ಲ ಬರ್ತವೆ. ಇಷ್ಟು ಮಾಹಿತಿ ಎಲ್ಲ ಭಾರಿ ಅವ್ರಿಗೆಲ್ಲ ಗೊತ್ತೈತೆ ಯಾವ ರೋಡ್ಗಳು ಏನಾದ್ರು ಅವರೇ ಓಡಾಡ್ತಿರ್ತಾರಲ್ಲ, ಏನೇನು ನೋಡ್ತಿರ್ತಾರೆ, ಹೋಗ್ತಿರ್ತಾರೆ, ನಮ್ಗೆ ಗೊತ್ತಲ್ಲ. ಇಷ್ಟು ನೋಡಿ ಸರ್.
ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.